ಓದಿನಲ್ಲಿ ಹಿಂದುಳಿದ ಮಕ್ಕಳಿಗೆ ಸಂತೋಷದಾಯಕ ಕಲಿಕೆಯನ್ನ ನೀಡಲು ಎಫ್ಎಲ್ಎನ್ ಕಲಿಕಾ ಹಬ್ಬ ಸಹಕಾರಿಯಾಗಿದೆ ಎಂದು ಮಹೇಶ್ ರಾಜ್ಯ ನೌಕರರ ಸಂಘದ ಉಪಾಧ್ಯಕ್ಷ ಹೇಳಿದ್ದಾರೆ. ಅವರು ಕುಕನೂರು ಪಟ್ಟಣದ ವಿನೋಬ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ ಕೊಪ್ಪಳ, ತಾಲೂಕಾ ಪಂಚಾಯತ್ ಕುಕನೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಯಲಬುರ್ಗಾ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರದ ಸಹಯೋಗದಲ್ಲಿ ಏರ್ಪಡಿಸಿದ್ದ 2025 ಮತ್ತು 26ನೇ ಸಾಲಿನ ಎಫ್ಎಲ್ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ಈ ಎಫ್ಎಲ್ಎನ್ ಕಲಿಕಾ ಹಬ್ಬದಲ್ಲಿ 7 ಪ್ರಮುಖವಾದ ಚಟುವಟಿಕೆಗಳಾದ ಗಟ್ಟಿ ಓದು, ಪೋಷಕರ ಮತ್ತು ಮಕ್ಕಳ ಸಂಬಂಧದ ವಲಯ, ಸಂತೋಷದಾಯಕ ಗಣಿತ, ಆರೋಗ್ಯ ಮತ್ತು ಪೌಷ್ಟಿಕಾಂಶ, ರಸಪ್ರಶ್ನೆ, ಕತೆ ಹೇಳುವುದು, ನೆನಪಿನ ಶಕ್ತಿ ಪರೀಕ್ಷೆಗಳ ಮೂಲಕ ಮಕ್ಕಳಲ್ಲಿನ ಕಲಿಕಾ ಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದರು. ನಂತರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಮಾರುತೇಶ ತಳವಾರ ಮಾತನಾಡಿ, ಎಫ್ಎಲ್ಎನ್ ಕಲಿಕಾ ಹಬ್ಬ 1ರಿಂದ 5ನೇ ತರಗತಿವರೆಗೆ ನಡೆಯುತ್ತದೆ. ಮಕ್ಕಳಿಗೆ ಕನ್ನಡದ ವಿಷಯದಲ್ಲಿ, ಗಣಿತ ವಿಷಯದಲ್ಲಿ ಸಂಭ್ರಮದೊಂದಿಗೆ ಚಟುವಟಿಕೆಗಳೊಂದಿಗೆ ಮಕ್ಕಳನ್ನ ಗುರುತಿಸಿ ಮಕ್ಕಳಿಗೆ ನಡೆಸುವ ಒಂದು ಚಟುವಟಿಕೆಯಾಗಿದೆ ಎಂದರು. ಮಕ್ಕಳ ಶಾಲೆಯನ್ನ ರಪ್ಪಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪಾಲಕರದಾಗಿರುತ್ತದೆ. ಶಿಕ್ಷಕರೊಂದಿಗೆ ಪಾಲಕರು ಕೈಜೋಡಿಸಿದಾಗ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಕಲಿಕೆಯನ್ನ ಶಾಲೆಯಲ್ಲಿ ಕಲಿತರೂ ಕೂಡ ಮನೆಯಲ್ಲಿ ಪುನರಾವರ್ತನೆ ಆಗಬೇಕು ಅಂದಾಗ ವಿದ್ಯಾರ್ಥಿ ಕಲಿಕೆಗೆ ಸಹಕರಿಸುತ್ತಾನೆ ಎಂದರು. ನಂತರ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರುದ್ರಪ್ಪ ಭಂಡಾರಿ ಮಾತನಾಡಿ, ಇಂದಿನ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ಶಿಕ್ಷಣ ನೀಡಿದಾಗ ಮಾತ್ರ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರಲು ಸಹಾಯಕಾರಿಯಾಗುತ್ತದೆ ಎಂದರು. ಸರ್ಕಾರಿ ನೂತನವಾಗಿ ಹಮ್ಮಿಕೊಂಡಿರುವ ಎಫ್ಎಲ್ಎನ್ ಕಲಿಕಾ ಹಬ್ಬದ ನೈತಿಕ ಮತ್ತು ವ್ಯಕ್ತಿತ್ವ ವಿಕಸನವಾಗುತ್ತದೆ. ಶಿಕ್ಷಕರಾದವರು ಕೇವಲ ಪಾಠ್ಯಕ್ಕೆ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಲಲಿತಮ್ಮ ಯಡಾಪುರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಶರಣಪ್ಪ ರಾವಣಗಿ, ಮುಖ್ಯೋಪಾಧ್ಯಾಯರು ಮರ್ದನ್ ಸಾಬ್, ಎಫ್ಡಿಎಂಸಿ ಅಧ್ಯಕ್ಷರು ಪಾರ್ವತಿ ಹನ್ಸಿ, ಎಸ್ಡಿಎಂಸಿ ಉಪಾಧ್ಯಕ್ಷರು ವೀರನಗೌಡ, ನಿವೃತ್ತ ಶಿಕ್ಷಕರು ಸತೀಶ್ ಮಾಲಿ ಪಾಟೀಲ್, ನಿವೃತ್ತ ಶಿಕ್ಷಕರು ಈರಣ್ಣ ಕೊನಾರಿ, ಪೀರ್ ಸಾಬ್ ದಪೇದಾರ, ಸಿಆರ್ಪಿ ಮೈಪೂಬ್ ಗುಡಿಹಿಂದ, ಪ್ರಭು ಶಿವರಾಮ್ ಗೌಡ, ಶಾಂತದೇವಿ ಹಿರೇಮಠ್, ಶಶಿಕಲಾ ಟಿ, ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ರಾಜಶೇಖರ್ ಹಿರೇಮಠ, ರವಿ, ವಿಜಯ್ ನರೇಗಲ್, ವಿವಿಧ ಶಾಲೆಗಳ ಶಿಕ್ಷಕರು, ಶಾಲಾ ವಿದ್ಯಾರ್ಥಿಗಳು ಮತ್ತು ಪಾಲಕರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಚೆನ್ನಯ್ಯ ಹಿರೇಮಠ್, ಪ್ರಜಾ ಪವರ್ ಟಿವಿ, ಕುಕನೂರು. ವಾಕ್ಯವನ್ನ, ಶಬ್ದವನ್ನ ತಪ್ಪಿಲ್ಲದೆ ಬರೆಯಪ್ಪ ಅಂತಂದ್ರೆ ಬರೆಯಕ್ ಬರಲ್ಲ. ಅದರಲ್ಲಿ ನಾವು ಆಡು ಭಾಷೆಗಳಿಗೆ ಒತ್ತು, ಕೊಂಬು, ಕೊಳಗ ಅಂತ ನಾವು ಹೇಳ್ತೀವಲ್ಲ. ದೀರ್ಘ ಸ್ವರ, ಅಲ್ಪ ವಿರಾಮ, ಅಲ್ಪ ಪ್ರಾಣ, ಮಹಾಪ್ರಾಣಗಳು ಎಲ್ಲೋ ಒಂದು ತಪ್ಪಿಬಿಡ್ತಾನೆ. ಯಾವುದೇ ರೀತಿ ಒಳಗ ಮಗು ಒಂದಕ್ಷರನು ಕೂಡ ತಪ್ಪಿಲ್ಲದ ಹಾಗೆ ಬರೀತಪ್ಪ ಅಂದ್ರ, ತಪ್ಪಿಲ್ಲದೆ ಬರೆದಿರುವ ಅಕ್ಷರವನ್ನ, ಶಬ್ದವನ್ನ, ವಾಕ್ಯವನ್ನ ತಪ್ಪಿಲ್ಲದೆ ಗಟ್ಟಿಯಾಗಿ ಓದುವುದು. ಮನಸ್ಸಿನಾಗ ಓದೋದಲ್ಲ, ಗಟ್ಟಿಯಾಗಿ ಓದಬೇಕು. ಮತ್ತು ಅಂಕಿಗಳನ್ನ, ಕನಿಷ್ಠ ಪ್ರಮಾಣದ ಅಂಕಿಗಳನ್ನ ಮಗು ಕಲಿಲೇಬೇಕು. ಕಲಿತಿರುವಂತ ಅಂಕಿಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾರಾದರೂ ಕೇಳಿದಾಗ ಈ ಅಂಕಿ ಬರಿ, ಈ ಶಬ್ದ ಬರಿ, ಅಥವಾ ಇಷ್ಟು ಸಾವಿರ, ಇಷ್ಟು ಲಕ್ಷ, ಇಷ್ಟು 10, ಇಷ್ಟು 100 ಬರಿಯಪ್ಪ ಅಂತ ಹೇಳಿದ್ರ ಆ ಮಗು ತಕ್ಷಣ ಬರೆಯಕ್ ಬರಬೇಕು. 100 ಅನ್ನುವಂತ ಕಲ್ಪನೆ ಆ ಮಗುಗೆ ಇರ್ತೈತಿ. ಆದ್ರ ಸಂಖ್ಯೆ ಒಳಗೆ ಬರೆಯಪ್ಪ ಅಂತ ಹೇಳಿದ್ರ ಆ ಮಗುಗೆ ಸಂಖ್ಯೆ ಒಳಗೂ ಬರೆಯಕ್ ಬರಲ್ಲ. ಈ ರೀತಿಯಾಗಿರ್ತಕ್ಕಂಥ ಮಕ್ಕಳ ಕಲಿಕೆಯಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳನ್ನ ಗಮನಿಸಿಕೊಂಡು ಬಹುಶಃ ಈ ಜಿಲ್ಲೆಯ ನಿವೃತ್ತ ಉಪನಿರ್ದೇಶಕರಾಗಿದ್ದ ಮುತ್ತುರೆಡ್ಡಿ ಅಂತ ಇದ್ರು. ಈಗ ಅವರು ನಿವೃತ್ತರಾಗ್ಯಾರ. ಬಹುಶಃ ಈ ಒಂದು ಕಾರ್ಯಕ್ರಮ ಅವರ ಒಂದು ಕನಸಿನ ಕೂಸು ಅಂತ ನಾ ಅನ್ಕೊಂತೀನಿ. ಅವ್ರು ಪ್ರತಿ ಶಾಲೆಗೆ ಹೋದ್ರ ಅದನ್ನೇ ಕೇಳೋರು. ಅವರು ಮಗುವನ್ನ ನಿಂದಿರಿಸಿಕೊಂಡು, ಬಹುಶಃ ನಮ್ಮ ಕುಕ್ನೂರಾಗ ಬಾಲಕರ ಶಾಲೆಗೇನು
ಬಾಲಕಿಯರ ಶಾಲೆಗೆ ಬಂದಿಲ್ಲಲ್ಲ, ಸೋಂಪುರ ಶಾಲೆಗೆ ಬಂದಿದ್ರು, ಮಂಡಿಗೇರಿ ಶಾಲೆಗೆ ಬಂದಿದ್ರು, ತಿಪ್ಪುರ್ಸ್ನಾಳ್ ಶಾಲೆಗೆ ಬಂದಿದ್ರು, ಆ ನಂತರ ಗೊರ್ಲಕಪ್ಪಕ್ಕೂ ಕೂಡ ಬಂದಿದ್ರು. ಬಂದಾಗ ಅವ್ರು ಕೇಳ್ತಿದ್ದು ಒಂದೇ, ಮಗು ಸರಿಯಾಗಿ ಗಟ್ಟಿಯಾಗಿ ಓದಬೇಕು,